ಬಾಲಿವುಡ್ನ ಸೂಪರ್ ಸ್ಟಾರ್ ಅಂದರೆ ಅದು ಹೃತಿಕ್ ರೋಷನ್. ಇವತ್ತು ಆಲ್ಮೋಸ್ಟ್ ಅತಿ ಹೆಚ್ಚು ಫ್ಯಾನ್ ಬೇಸ್ ಉಳ್ಳ ನಟನ ಬದುಕು ಹಿಂದೊಮ್ಮೆ ಡಿಪ್ರೆಷನಲ್ಲಿತ್ತು ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ತನ್ನ ಚಿಕ್ಕ ವಯಸ್ಸಿನಲ್ಲೇ ಸ್ಪೀಕಿಂಗ್ ಡಿಸಾರ್ಡರ್ಗೆ ಒಳಪಟ್ಟಿದ್ದ ಹೃತಿಕ್ ಸ್ಪಷ್ಟವಾಗಿ ಮಾತನಾಡೋಕ್ಕೆ ಬರ್ತಿರಲಿಲ್ಲ. ಇದನ್ನು ನೋಡಿ ಸ್ಕೂಲ್ನಲ್ಲಿ ಇನ್ನುಳಿದ ಮಕ್ಕಳು ಆಡ್ಕೊಂಡು ನಗಾಡ್ತಿದ್ರಂತೆ. ತನ್ನ ಚಿಕ್ಕ ವಯಸ್ಸಿನಲ್ಲೇ ನಟನಾಗಬೇಕು ಅಂತ ಕನಸು ಕಂಡಿದ್ದ ಹೃತಿಕ್ಗೆ ಈ ಸ್ಪೀಕಿಂಗ್ ಡಿಸಾರ್ಡರ್ ಅಡ್ಡಿಯಾಗಿತ್ತು. ಬೆಳಗಾದರೆ ಯಾಕಾದರೂ ಸ್ಕೂಲ್ಗೆ ಹೋಗ್ತೀನೋ ಅನ್ನಿಸುವಷ್ಟು ಬೇಸತ್ತಿದ್ರು. ಸ್ಕೂಲ್ನಲ್ಲಿ ಓರಲ್ ಟೆಸ್ಟ್ ಇದ್ರೆ ಸುಳ್ಳು ಹೇಳಿ ತಪ್ಪಿಸ್ಕೊಂಡು ಮನೆಯಲ್ಲಿ ಅಳ್ತಾ ಕೂರ್ತಿದ್ರಂತೆ. ಇದೆಲ್ಲವೂ ಅವರಿಗೆ ಹಾರ್ಟ್ ಬ್ರೇಕಿಂಗ್ ಎಕ್ಸ್ಪೀರಿಯನ್ಸ್. ಇನ್ನು ಇದಕ್ಕಿಂತ ವರ್ಸ್ಟ್ ಅಂದರೆ ತಮ್ಮ ಮನೆ ಕೆಲಸದವರಿಗೆ ತನಗೆ ಯಾವ ಊಟ ಬೇಕು ಅಂತ ಹೇಳೋದಕ್ಕೇ 36 ಸರಿ ಹೇಳಬೇಕಿತ್ತಂತೆ. ಇದೆಲ್ಲ ನೋಡಿದ್ದ ಹೃತಿಕ್ ನಾನು ಆ್ಯಕ್ಟರ್ ಆಗೋದು ಕಷ್ಟ ಅಂದ್ಕೊಂಡಿದ್ರಂತೆ. ಈ ಸ್ಪೀಕಿಂಗ್ ಡಿಸಾರ್ಡರ್ನಿಂದ ಹೊರಗೆ ಬರುವ ಸಲುವಾಗಿ ಸ್ಪೀಚ್ ಥೆರಪಿ ಕ್ಲಾಸ್ಗೆ ಸೇರಿಕೊಂಡ್ರು. ಕನ್ನಡಿ ಮುಂದೆ ನಿಂತು ಡೈಲಿ ಮಾತನಾಡೋದನ್ನು ಅಭ್ಯಾಸ ಮಾಡ್ತಿದ್ರಂತೆ. ಪ್ರತಿಯೊಂದು ಪದವನ್ನು ಬೇರೆ ಬೇರೆ ಆ್ಯಂಗಲ್ನಲ್ಲಿ ಹೇಳೋಕ್ಕೆ ಶುರು ಮಾಡಿ ಅಷ್ಟೆಲ್ಲ ಪುಸ್ತಕವನ್ನು ಜೋರಾಗಿ ಓದ್ತಿದ್ರಂತೆ. ತನ್ನ 21ನೇ ವಯಸ್ಸಿನಲ್ಲಿ ಸ್ಪೈನಲ್ ಕಾರ್ಡ್ ಸಮಸ್ಯೆ ಇರೋದು ಪತ್ತೆಯಾಯಿತು. ಇದರಿಂದ ಡಾಕ್ಟರ್ಸ್ ಕೂಡ ನೀವು ಆ್ಯಕ್ಟರ್ ಆಗುವ ಕನಸನ್ನು ಮರೆತು ಬಿಡಿ, ಒಂದು ವೇಳೆ ಆ್ಯಕ್ಟರ್ ಆಗಲೇಬೇಕು ಅಂತ ಹೇಳಿ ನೀವು ಅದರತ್ತ ಗಮನ ಹರಿಸಿದ್ರೆ ವೀಲ್ ಚೇರ್ ಮೇಲೆ ಇರಬೇಕಾಗುತ್ತೆ ಅಂತ ಹೇಳಿದ್ರಂತೆ. ಯಾಕೆಂದರೆ ಆ್ಯಕ್ಟಿಂಗ್ಗೆ ಹೋದರೆ ಅಲ್ಲಿ ಸ್ಟಂಟ್ಸ್ ಮತ್ತು ಡ್ಯಾನ್ಸ್ಗೆ ಸಾಕಷ್ಟು ಪ್ರಾಮಿನೆನ್ಸ್ ಇರುತ್ತೆ, ಮಾಡಬೇಕಾಗುತ್ತೆ, ಹೀಗಾಗಿ ಬೇಡ ಅಂತ ಹೇಳಿದ್ರಂತೆ. ಆದರೆ ಎಲ್ಲ ಸಮಸ್ಯೆಗೂ ಪರಿಹಾರ ಇರುತ್ತೆ ಅಂತ ನಂಬಿದ್ದ ಹೃತಿಕ್ ಫಿಸಿಯೋಥೆರಪಿ ಪಡೆದುಕೊಳ್ತಿದ್ರು. ಈ ಕ್ಷಣದವರೆಗೂ ಕೂಡ ಫಿಸಿಯೋಥೆರಪಿಯನ್ನು ಮಾಡಿಸ್ಕೊಳ್ತಾರೆ. ಇನ್ನೇನು ಒಂದು ಸಮಸ್ಯೆಯಿಂದ ಎದ್ದು ಬಂದೆ ಅನ್ನೋಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಅವರನ್ನ ಬೆಂಬಿಡದೆ ಕಾಡ್ತಾ ಇತ್ತು. 2011ರಲ್ಲಿ ತೀರಾ ಮಂಡಿ ನೋವು ಅವರನ್ನು ಬೆಂಬಿಡದೆ ಕಾಡ್ತಾ ಇತ್ತು. ಅಲ್ಲದೆ ಮಂಡಿಯ ಶೇಪ್ ಕೂಡ ಎಲ್ಲರಂತಿರಲಿಲ್ಲ. ವಯಸ್ಸಾದವರಿಗಿಂತಲೂ ಇವರ ಮಂಡಿ ನೋವು ಹೀನಾಯವಾಗಿದೆ ಅಂತ ಡಾಕ್ಟರ್ಸ್ ಹೇಳ್ತಿದ್ರಂತೆ. ಕೇವಲ 1 ವರ್ಷ ಅಷ್ಟೇ ನಿಮ್ಮ ಮಂಡಿ ನೋವಿಗೆ ಆಯಸ್ಸು ಅಂತ ಕೂಡ ಡಾಕ್ಟರ್ಸ್ ಹೇಳಿದರು. ಬೆಳಗ್ಗೆ ಏಳ್ತಲೇ ಸೂರ್ಯನ ದರ್ಶನ ಪಡೆಯುವ ನಮ್ಮಂಥವರಿಗಿಂತ ಹೃತಿಕ್ ಬದುಕು ವಿಭಿನ್ನವಾಗಿತ್ತು. ಬೆಳಗ್ಗೆ ಏಳ್ತಲೇ ಮಂಡಿ ನೋವಿನಿಂದ ಎದ್ದೇಳ್ತಿದ್ರು. ಇಲ್ಲಿಗೆ ನಿಲ್ತಾ ಇಲ್ಲ, ಬಿದ್ದರೆ ಆಳಿಗೊಂದೊಂದು ಏಟು ಅನ್ನೋ ಹಾಗೆ 2013ರಲ್ಲಿ ಬ್ರೈನ್ನಲ್ಲಿ ರಕ್ತ ಹೆಬ್ಬುಗಟ್ಟಿತ್ತು. ಇದರಿಂದ ಅತಿ ಕಠಿಣವಾದ ಬ್ರೈನ್ ಸರ್ಜರಿಗೆ ಹೋಗಿದ್ರು. ಪ್ರಾಣ ಹೋಗ್ಬೋದು ಅಂತ ಡಾಕ್ಟರ್ ಹೇಳಿದರು. ಕಷ್ಟದಲ್ಲೂ ಭರವಸೆಯನ್ನು ಕಂಡಿದ್ದಂಥ ಹೃತಿಕ್ನ ಆತ್ಮಸ್ಥೈರ್ಯ, ವಿಲ್ ಪವರ್ ಇವತ್ತು ಇದೆಲ್ಲದರಿಂದ ಹೊರಗೆ ಬಂದು ಫೇಮಸ್ ಆ್ಯಕ್ಟರ್ ಆಗೋಕೆ ದಾರಿ ಮಾಡಿಕೊಟ್ಟಿದೆ. ತನಗೆ ಬಂದ ಸಮಸ್ಯೆ ಬಗ್ಗೆ ದೂರದೆ ಆ ಸಮಸ್ಯೆಗಿರುವ ಪರಿಹಾರದ ದಾರಿಯನ್ನು ಅರಸಿ ಹೊರಟಿದ್ದು, ತಮ್ಮ ಹೆಲ್ತ್ ಕಡೆ ಗಮನವನ್ನು ಹರಿಸಿದ್ದು ಹೃತಿಕ್ನ ಇವತ್ತಿನ ಲೈಫ್ಗೆ ಕಾರಣ, ಡೆವಲಪ್ಮೆಂಟ್ಗೆ ಕಾರಣ. ಎಷ್ಟೋ ಬಾರಿ ನಮ್ಮ ಬ್ಯಾಡ್ ಫೇಸ್ ಆಫ್ ಲೈಫ್ನ ನೋಡಿ ನಮ್ಮವರೇ ನಗಾಡ್ತಾರೆ, ನಮ್ಮ ಜೊತೆಗಿದ್ದವರೇ ಒಳ್ಳೇದಾಯಿತು ಅಂತ ಹೇಳ್ತಾರೆ. ಇನ್ನು ಕೆಲವರು ಸಮಾಧಾನ ಮಾಡದಂತೆ ನಟಿಸ್ತಾರೆ. ಆದರೆ ಇದೆಲ್ಲದರ ಆಚೆಗೆ ದೇವರು ನಮಗೆ ಅಂತ ಒಂದು ಬದುಕನ್ನು ನೀಡಿದ್ದಾನೆ. ಆ ಬದುಕಿನಲ್ಲಿ ಖುಷಿ, ದುಃಖ, ನೋವು, ಹತಾಶೆ, ಸಮುದ್ರದಷ್ಟು ಆನಂದ, ಇರುವೆಯಷ್ಟು ಸಮಸ್ಯೆ, ಅವಮಾನ ಎಲ್ಲವನ್ನ ಕೊಟ್ಟಿದ್ದಾನೆ. ಕಾರಣ ಇಷ್ಟೇ, ಎಲ್ಲ ಬಣ್ಣಗಳನ್ನು ದಾಟಿ ಇನ್ನೇನನ್ನೋ ಸಾಧಿಸುವ ಶಕ್ತಿ ಮನುಷ್ಯನಿಗೆ ಮಾತ್ರ ಸಾಧ್ಯ ಅಂತ. ಕಷ್ಟಗಳನ್ನು ಕೊಟ್ಟ ದೇವರು ಸುಖವನ್ನು ಕೂಡ ಕೊಡ್ತಾನೆ, ನಂಬಿಕೆ ಇರಬೇಕಷ್ಟೇ. ಇಲ್ಲಿ ಎಲ್ಲ ಸಾಧಕರು ಸಾಧಕರಾಗಿದ್ದು ಸೆಕೆಂಡ್ನಲ್ಲ, ಬದುಕಿನ ಹಲವು ಮಜಲುಗಳನ್ನು ನೋಡಿದ ನಂತರ. ಎಲ್ಲರ ಲೈಫ್ ಹೂವಿನ ಹಾಸಿಗೆ ಆಗಿರಲ್ಲ. ಕೆಲವರಿಗೆ ದೇವರು ಇನ್ಬಿಲ್ಟ್ ವರ ಕೊಟ್ಬಿಡ್ತಾನೆ, ಆದರೆ ಇನ್ನೂ ಕೆಲವರಿಗೆ ಹಾಗಲ್ಲ. ಕಲ್ಲು ಮುಳ್ಳಿನ ಹಾದಿ ತೋರಿಸಿ ಹೂವಿನ ಹಾಸಿಗೆ ನೀಡ್ತಾನೆ. ಕಾಯುವ ತಾಳ್ಮೆ ನಮಗಿರಬೇಕಷ್ಟೆ. ಈ ರೀತಿಯ ಹಲವು ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನು ನಾನು ನಿಮಗೆ ಹೇಳ್ತಾ ಮೋಟಿವೇಟ್ ಮಾಡ್ತೀನಿ. ಅದಕ್ಕೂ ಮುನ್ನ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.